ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ರಿಯಲಿಸ್ಟಿಕ್ ರುಟೀನ್‌ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕನೇ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಸೊ ಈ ವ್ಲಾಗ್‌ನ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಆ್ಯಂಡ್ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು. ಹಾಗಾಗಿ ನಾನು ಆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಆ್ಯಂಡ್ ನೋಡ್ತಾನೆ ಟೈಮ್ ಬಂದು 3 ಗಂಟೆ ಆಗೋಯ್ತು. ಆ್ಯಂಡ್ ಕಾಫಿ ಕುಡ್ದಿದ್ದಷ್ಟೇನೆ. ಅದಾದ್ಮೇಲೆ ನಾನು ಊಟ ಎಲ್ಲ ಏನೂ ಮಾಡಿಲ್ಲ. ಬೆಳಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಮಾಡಿದ್ದೇ ಇತ್ತು. ಅದನ್ನೇ ಇವಾಗ ಲಂಚ್‌ಗೆ ಕೂಡ ನಾವು ತಿಂದಿದ್ದಾಯ್ತು. ಆ್ಯಂಡ್ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ. ಯಾಕಂದರೆ ಇವತ್ತು ನನಗೆ ಎಡಿಟಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ನಾರ್ಮಲ್ ಆಗಿ ವ್ಲಾಗ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ 1 ಅವರ್ ಆ ಥರ ಫುಟೇಜ್ ಇರುತ್ತೆ. ಅದನ್ನು ಎಡಿಟ್ ಮಾಡಿ ಕಟ್ ಶಾರ್ಟ್ ಮಾಡಿ 8 ಮಿನಿಟ್ಸ್‌ಗೆ ತರಬೇಕು. ಇದನ್ನು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಆ್ಯಂಡ್ ಕೆಲವೊಂದು ಸಲ ಬೋರ್ ಆಗುತ್ತೆ ಮಾಡೋದಕ್ಕೆ. ಆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಅಂದ್ಬಿಟ್ಟೆ ನಾನು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದ್ಬಿಟ್ಟು ಆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಹೆಂಗೋ ಎಡಿಟಿಂಗ್ ಫಿನಿಶ್ ಮಾಡಿದ್ದೀನಿ. ಇನ್ನು ವಾಯ್ಸ್ ಓವರ್ ಎಲ್ಲ ಕೊಡೋದು ಬಾಕಿ ಇತ್ತು. ಹೇಳ್ದೆ ಅಲ್ಲ, ಆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಅದಕ್ಕೆ ಇನ್ ಬಿಟ್ವೀನ್ ನಾನು ಬೇರೆ ಕೆಲಸದಲ್ಲಿ ಕೂಡ ಬ್ಯುಸಿ ಆಗಿದ್ದೆ. ಅಂದರೆ ಬೇರೆ ಕೆಲಸ ಮಾಡ್ತಿದ್ದಾಗ ಸ್ವಲ್ಪ ಡೈವರ್ಟ್ ಆಗುತ್ತಲ್ವಾ ಮೈಂಡ್ ಅಂತ. ಬಟ್ಟೆ ಎಲ್ಲ ಸೋಫಾ ಮೇಲೆ ಹಂಗೆ ಇತ್ತು. ಸೊ ಅದನ್ನೆಲ್ಲ ಮಡಚಿಟ್ಬಿಟ್ಟು ತಗೊಂಡು ಒಳಗಡೆ ಇಡ್ತಾ ಇದ್ದೀನಿ. ಆ್ಯಂಡ್ ಹಸ್ಬೆಂಡ್ ಕೂಡ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಹಸ್ಬೆಂಡ್‌ಗೆ ಒಂದು ಫ್ಯೂ ಡೇಸಿಂದ ಕೋಲ್ಡ್ ಆಗಿತ್ತು ಸಿಕ್ಕಾಪಟ್ಟೆ. ಆ್ಯಂಡ್ ಅದರಿಂದ ರಿಕವರ್ ಆಗ್ತಿದ್ದಾರೆ. ಬಟ್ ಅವ್ರ ಧೈರ್ಯ ನೋಡಬೇಕು ನೀವೇ. ಅಂದರೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಅನಿಸುತ್ತೆ. ಅದಕ್ಕೆ ಇವತ್ತು ಪೋಲಾರ್ ಬೇರಿಂದ ಐಸ್ ಕ್ರೀಮ್ ಆರ್ಡರ್ ಮಾಡಿ ಝೊಮ್ಯಾಟೋನಲ್ಲಿ ತರಿಸ್ಕೊಂಡಿದ್ದಾರೆ. ನಾನು ಹೇಳ್ತಾನೆ ಇದ್ದೆ ಬೇಡ ತಿನ್ನಬೇಡಿ ಅಂತ. ಪರವಾಗಿಲ್ಲ, ತುಂಬ ದಿನ ಆಯಿತು ತಿಂದು, ನಂಗೆ ಯಾಕೋ ತಿನ್ನಬೇಕು ಅನಿಸ್ತಿದೆ ಅಂದ್ಬಿಟ್ಟು ಆರ್ಡರ್ ಮಾಡಿ ತರಿಸಿದ್ರು. ನಾನು ಒಂದಷ್ಟು ದಿನದಿಂದ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದು ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ನಂಗೂ ಸಿಕ್ಕಾಪಟ್ಟೆ ಥ್ರೋಟ್ ಪೇನ್ ಎಲ್ಲ ಆಗಿತ್ತು. 2 ಮಂತ್ಸ್ ಬ್ಯಾಕ್ ಏನೋ ಅನ್ಸುತ್ತೆ, ನಾನು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ನಂಗೆ ಸಿಕ್ಕಾಪಟ್ಟೆ ಥ್ರೋಟ್ ಪೇನ್ ಎಲ್ಲ ಆಗಿ ಇನ್ಫೆಕ್ಷನ್ ಆಗಿ ಫೀವರ್ ಎಲ್ಲ ಆಗಿತ್ತು. ಸೊ ಆವಾಗಲಿಂದ ನಾನು ಫಂಕ್ಷನ್ಸ್ಗೆಲ್ಲ ಹೋದ್ರು ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಇದ್ರೂ ನಾನು ತಿಂದಿಲ್ಲ ಆ ಭಯಕ್ಕೇನೆ. ಸೊ ಅದೆಲ್ಲ ಆದಮೇಲೆ ಇವಾಗಲೇ ತಿಂತಾ ಇರೋದು. ಈ ಐಸ್ ಕ್ರೀಮ್ DBC ಆರ್ಡರ್ ಮಾಡಿದ್ವಿ, ಡೆತ್ ಬೈ ಚಾಕ್ಲೇಟ್. ಸೊ ಅದನ್ನು ತಿಂದು ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ವೆದರ್ ಚೇಂಜ್ ಆಗಿ ಕಂಪ್ಲೀಟ್ ಆಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಮನೆಯಲ್ಲಿ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದರೆ, ಮಳೆ ಬಂತು ಅಂದರೆ ಆ ಮಳೆ ಹನಿ ಆ ವಿಂಡೋ ಪ್ಯಾನಲ್ಸ್ ಇರುತ್ತಲ್ವಾ ಅದ್ರ ಮೇಲೆ ಬಿದ್ದು ಒಳಗಡೆ ಹಾರುತ್ತೆ. ಸೊ ಅದು ನಾನು ಕ್ಲೀನ್ ಮಾಡೋದಕ್ಕೆ ಕಷ್ಟ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಮಳೆ ಬರ್ತಿದ್ದಂಗೆನೆ ಎಲ್ಲ ವಿಂಡೋಸು ಕ್ಲೋಸ್ ಮಾಡಿಬಿಡ್ತೀನಿ. ಮನೆ ಅಂದರೆ ನಮ್ಮ ಮೇನ್ ಡೋರ್ಗೆ ಔಟ್ಸೈಡ್ ಕೂಡ ಒಂದು ದೊಡ್ಡ ವಿಂಡೋ ಇದೆ. ಸೊ ಅಲ್ಲೂ ಅಷ್ಟೇ ನೀರು ಡೈರೆಕ್ಟಾಗಿ ಒಳಗಡೆ ಬರುತ್ತೆ. ಆ್ಯಂಡ್ ಟೈಲ್ಸ್ ಹಾಕಿರೋದ್ರಿಂದ ಜಾರುತ್ತೆ. ಹಾಗಾಗಿ ನಾನು ಆ ವಿಂಡೋನ ಕೂಡ ಫಸ್ಟ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಕಿದೆಲ್ಲಾನು ಕ್ಲೋಸ್ ಮಾಡಿ ಇವಾಗ ಬಟ್ಟೆ ತೆಗೆಯೋದಕ್ಕೆ ಅಂತ ಬಂದಿದ್ದೀನಿ ಬಾಲ್ಕನಿಗೆ. ಇಲ್ಲೇನು ಅಷ್ಟೊಂದು ಮಳೆ ಹನಿ ಬೀಳಲ್ಲ. ಬಟ್ ಮಳೆ ಜೊತೆ ಗಾಳಿನೂ ಇತ್ತು ಅಂದಾಗ ಆವಾಗ ಬಟ್ಟೆ ಎಲ್ಲ ಸ್ವಲ್ಪ ಒದ್ದೆ ಆಗುತ್ತೆ. ಹಾಗಾಗಿ ಬೇಡ ರಿಸ್ಕ್ ಯಾಕೆ ಅಂದ್ಬಿಟ್ಟು ನಾನೆಲ್ಲ ಬಟ್ಟೆ ಒಣಗಿರೋದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಬಟ್ ನಾನು ಭಯ ಪಟ್ಟಂಗೆ ಅಷ್ಟು ಜೋರಾಗೇನು ಮಳೆ ಬಂದಿಲ್ಲ. ಜಸ್ಟ್ ಸುಮ್ಮನೆ ಹಂಗೆ ಜಡಿ ಮಳೆ ಥರ ಬರ್ತಾ ಇತ್ತು ಅಷ್ಟೇ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಸ್ಟಾಪ್ ಆಯಿತು. ಇಲ್ಲಿ ಮಳೆ ಬರ್ತಿರೋದು ನಾನು ಕ್ಯಾಪ್ಚರ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಎಷ್ಟು ಟ್ರೈ ಮಾಡಿದ್ರು ಕ್ಯಾಮ್ರಾನೆಲ್ಲ ಅದು ಫುಲ್ಲಾಗಿ ಫೋಕಸ್ ಮಾಡೋಕ್ಕಾಗಿಲ್ಲ. ರೋಡೆಲ್ಲ ನೆಂದಿದೆ. ಸೊ ಅದೇ ಒಂದು ಸಿಂಬಲ್ ಮಳೆ ಬರ್ತಿರೋದಕ್ಕೆ ಅಂತ. ಸೊ ಈ ಥರ ವ್ಯೂನ ಎಂಜಾಯ್ ಮಾಡ್ತಾ ಒಂಥರ ಕಾಮಾಗಿ ಪೀಸ್‌ಫುಲ್ ಆಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಸೆಕೆ ಕೂಡ ಜಾಸ್ತಿ ಆಯಿತು. ಹೇಳ್ದೆ ಅಲ್ಲ, ಮಳೆ ಜೋರಾಗಿ ಬಂದಿಲ್ಲ. ಸುಮ್ಮನೆ ಒಂದು 4 ಹನಿ ಬಿದ್ದು ನಿಂತೋಯ್ತು ಅಷ್ಟೇನೆ. ಸೊ ಆಬ್ವಿಯಸ್ಲಿ ಅದು ಹ್ಯೂಮಿಡ್ ಕ್ರಿಯೇಟ್ ಆಗಿ ಸೆಕೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಷ್ಟೊತ್ತಿಗೆ ಅಮ್ಮ ಕಾಲ್ ಮಾಡಿದ್ರು. ಸರಿ ಅಂತ ಅಮ್ಮ ಜೊತೆ ಮಾತಾಡಿಕೊಂಡು ಇಲ್ಲಿ ಕಾಫಿ ಮಾಡೋಣ ಅಂತ ಬಂದೆ. ಆ್ಯಂಡ್ ಕಾಫಿ ಮಾಡ್ಕೊಂಡು ಕೂತ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಇನ್ ಬಿಟ್ವೀನ್ ನಾನು ವಾಯ್ಸ್ ಓವರ್ ಕೂಡ ಕೊಡಬೇಕಾಗಿತ್ತು. ಸೊ ಅದೂನು ಪೆಂಡಿಂಗ್ ಇತ್ತು ನನಗೆ ಕೆಲಸ. ಹಿಂಗೆ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ನಡೀತಾ ಇರುತ್ತೆ. ಹೇಳ್ದೆ ಅಲ್ಲ, ಕೆಲವೊಂದ್ಸಲ ಇಂಟ್ರೆಸ್ಟೇ ಬರಲ್ಲ. ಇವಾಗ ನನಗೆ ವಾಯ್ಸ್ ಓವರ್ ಕೊಡಬೇಕು ಅಂದಾಗ ನಾನು ವಿತೌಟ್ ಸ್ಕ್ರಿಪ್ಟ್ ವಾಯ್ಸ್ ಓವರ್ ಕೊಡ್ತೀನಿ. ಸೊ ವಿಡಿಯೋ ನೋಡ್ಕೊಂಡು ನಂಗೇನು ಮಾತಾಡಬೇಕು ಅಂತ ಅನ್ಸುತ್ತೋ ಅದು ನಾನು ಮಾತಾಡ್ತಾ ಇರ್ತೀನಿ ಅಷ್ಟೇ. ಇವಾಗಲೂ ನಾನು ಮಾಡ್ತಿರೋದು ಅದೇನೆ. ಬಟ್ ಈ ಥರ ಮೈಂಡ್ ಬ್ಲ್ಯಾಂಕ್ ಆದಾಗ ಏನು ಮಾತಾಡಬೇಕು, ಈ ಪರ್ಟಿಕ್ಯುಲರ್ ಫುಟೇಜ್‌ಗೆ ಏನು ಹೇಳ್ಬೇಕು ಅಂತ ಕೆಲವೊಂದ್ಸಲ ಯೋಚನೆನೇ ಬರಲ್ಲ ಮೈಂಡ್‌ಗೆ. ಸೊ ಆ ಥರ ಎಲ್ಲ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ಮಾಡಬೇಕಾ ಅಂತ ಅನಿಸ್ಬಿಡುತ್ತೆ. ಬಟ್ ಸ್ಟಿಲ್ ಇಲ್ಲ ಮಾಡೋಣ, ಏನಾದರೂ ಒಂದು ಹೇಳೋಣ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದಾಗ ಗೋ ವಿತ್ ದ ಫ್ಲೋ ಅನ್ನೋ ಥರ ಏನೋ ಒಂದು ಮೈಂಡಿಗೆ ಬರುತ್ತೆ, ಅದನ್ನ ಹೇಳ್ಬಿಡೋದು ಅಷ್ಟೇನೆ.
ನನಗೆ ಆ ಥರ ಮೈಂಡ್ ಬ್ಲಾಂಕ್ ಆದಾಗ ಹೆಲ್ಪ್ ಮಾಡೋದು ಅಂದರೆ 1 ಕಪ್ ಕಾಫಿನೇ. ಬಟ್ ಇವಾಗ ನಾನು ಆ ಕಾಫಿನ ಕೂಡ ಕಟ್ ಡೌನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ರೀಸೆಂಟ್ ಟೈಮ್ಸಲ್ಲಿ 3-4 ಟೈಮ್ಸ್ ಆದರೂ ಕಾಫಿ ಕುಡಿಯೋ ಥರ ಆಗ್ಬಿಟ್ಟಿದೆ. ಸೊ ಅದು ಒಳ್ಳೇದಲ್ಲ ಅಂತ ನನಗೂ ಗೊತ್ತು. ಹಂಗಾಗಿ ಕಟ್ ಡೌನ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಬೆಳಗ್ಗೆ ಒಂದೊತ್ತು ಕಾಫಿ ಕುಡಿತಾ ಇದ್ದೀನಿ. ಸಾಯಂಕಾಲದ ಹೊತ್ತು ಬೋರ್ನ್‌ವಿಟಾ ಹಂಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ನೆಕ್ಸ್ಟ್ ಅಡಿಗೆಗೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನಂಗೆ ನಿಜವಾಗ್ಲೂ ಅಡಿಗೆ ಮಾಡೋದಕ್ಕೆ ಜಾಸ್ತಿ ಅಂದ್ರೆ ವೆರೈಟಿ ಮಾಡೋದಕ್ಕೆ ನಂಗೆ ಐಡಿಯಾ ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಸಿಂಪಲ್ ಆಗಿ ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ನೋಡಿದೆ ಫ್ರಿಡ್ಜ್‌ನಲ್ಲಿ ಏನಿದೆ ಅಂತ. ಪಾಲಕ್ ಸೊಪ್ಪಿತ್ತು. ಸರಿ ಅದನ್ನ ಯೂಸ್ ಮಾಡಿಕೊಂಡು ಪಾಲಕ್ ದಾಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನಲ್ಲಿ ಪಾಲಕ್ ಸೊಪ್ಪು ಸಾಕು. ಹಾಗಾಗಿ ಸ್ವಲ್ಪೇ ಸ್ವಲ್ಪ ನಾನು ತಗೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಈ ಬೋರ್ನ್‌ವಿಟಾ ಕಾಫಿನ ಕುಡಿದ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಇಷ್ಟೊತ್ತಿಗೆ ಟೈಮ್ ಎಷ್ಟಾಗಿದೆ ಅಂದರೆ 7:30 ಆಗಿದೆ. ಆ್ಯಂಡ್ ಇವಾಗ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸೊಪ್ಪು ಸಾರು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಅಷ್ಟು ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ನಾನು ಇವಾಗೆಲ್ಲ ಅಡುಗೆ ಮಾಡಬೇಕು ಅಂದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಅದರದ್ದೇ ಇನ್ನೊಂದು ವರ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೇನಪ್ಪಾ ಅಂದರೆ ಕಮ್ಮಿ ಕ್ವಾಂಟಿಟಿನಲ್ಲಿ ಸೊಪ್ಪು ಬೇಕಾಗುತ್ತೆ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡಿ ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಸೈಮಲ್ಟೇನಿಯಸ್ ಆಗಿ ನಾನು ಬೇಳೆನೆಲ್ಲ ಬೇಯೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ನಂಗೆ ಒಂದೆರಡು ಕಮೆಂಟ್ಸ್ ಬಂದಿತ್ತು. ಅಂದರೆ ನೀವು ಹಾಕಿರೋ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ಟೀ ಶರ್ಟ್ ಎಲ್ಲಿ ತೊಗೊಂಡ್ರಿ, ಪ್ಯಾಂಟ್ಸ್ ಎಲ್ಲಿ ತೊಗೊಂಡ್ರಿ ಅಂತ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹಾಕಿದ ಟೀ ಶರ್ಟ್ ಬಂದು ಜುಡಿಯೋನಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಪ್ಯಾಂಟ್ ಬಂದು ಮಲ್ಲೇಶ್ವರಂನಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡಬೇಕಾದ್ರೆ ನಂಗೆ ಅದು ಸಿಕ್ತು. ಹಾಗಾಗಿ ಅದನ್ನು ತೊಗೊಂಡಿದ್ದೆ ನಾನು. ಆ್ಯಂಡ್ ಇವತ್ತು ವೇರ್ ಮಾಡಿರೋದು ಕೂಡ ನಾನು ಟೀ ಶರ್ಟು ಜುಡಿಯೋನಲ್ಲಿ ತೊಗೊಂಡಿರೋದೇನೆ. ಸ್ಕರ್ಟ್ ಬಂದು ನಾನು ಮದುವೆ ಆಗಿದ್ದು ಹೊಸದಲ್ಲಿ ಕೇರಳಕ್ಕೆ ಹೋಗಿದ್ವಲ್ಲ, ಸೊ ಆ ಟೈಮಲ್ಲಿ ಅಲ್ಲಿ ನಾನು ಈ ಸ್ಕರ್ಟ್‌ನ ಪರ್ಚೇಸ್ ಮಾಡಿದ್ದು. ಅವತ್ತಿಂದ ಇವತ್ತಿನವರೆಗೂ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಿಂಗೆ ನಾನು ಮಿಕ್ಸ್ ಆಂಡ್ ಮ್ಯಾಚ್ ಮಾಡಿ ವೇರ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಈ ವ್ಲಾಗ್‌ನಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಇಲ್ಲಿ 1/4 ಕಪ್ ಅಷ್ಟು ಬೇಳೆನ ತಗೊಂಡಿದ್ದೀನಿ. ಅದ್ರ ಜೊತೆನಲ್ಲಿ ನಾನಿವಾಗ ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, 1 ಈರುಳ್ಳಿ, 1 ಟೊಮೆಟೊ ಮತ್ತೆ ಪಾಲಕ್ ಸೊಪ್ಪು ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು 2ರಿಂದ 3 ವಿಸಿಲ್ ಬರೋವರೆಗೂ ಇದನ್ನ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪಕ್ಕದಲ್ಲೇ ನಾನು ಅನ್ನಕ್ಕೆ ಕೂಡ ಇಟ್ಟಿದ್ದಾಯ್ತು. ಆ್ಯಂಡ್ ನೆಕ್ಸ್ಟ್ ನಾನಿವಾಗ ಪಲ್ಯಕ್ಕೆ ಅಂತ ಮನೆಯಲ್ಲಿ ಕ್ಯಾಬೇಜ್ ಇತ್ತು. ಅದನ್ನ ಯೂಸ್ ಮಾಡ್ಕೊಂಡು ಇವಾಗ ಪಲ್ಯನ ಮಾಡ್ತಾ ಇದ್ದೀನಿ. ಇದೂನು ಅಷ್ಟೇ ಐ ಥಿಂಕ್ ಪ್ರೀವಿಯಸ್ ವಿಡಿಯೋಸ್‌ನಲ್ಲಿ ಇದರ ರೆಸಿಪಿನ ಶೇರ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಮರ್ತೋಗಿದ್ರೆ ಇನ್ನೊಂದ್ಸಲ ಶೇರ್ ಮಾಡ್ತಿದ್ದೀನಿ. ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕ್ರಷ್ ಮಾಡಿ ಇಟ್ಟಿದಂಥ ಬೆಳ್ಳುಳ್ಳಿನ ಕೂಡ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕರಿಬೇವು, ಅದಾದ್ಮೇಲೆ 1 ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಹಾಕ್ಬಿಟ್ಟು ಅದ್ರ ಜೊತೆನಲ್ಲಿ ಖಾರಕ್ಕೆ ಅಂತ ಒಣಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಇಂಗು ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ, ಅದಾದ್ಮೇಲೆ ಉಪ್ಪು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಬೇಜ್‌ನ ಇದ್ರ ಜೊತೆನಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಬೇಯೋದಕ್ಕೆ ಅಂತ ಇಟ್ಬಿಡ್ತೀನಿ. ಲಿಡ್‌ನ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಸಾಕು ಇದು ಬೇಯೋದಕ್ಕೆ. ಅಷ್ಟರಲ್ಲಿ ನಾನಿಲ್ಲಿ ಸಾರಿಗೆ ಒಗ್ಗರಣೆ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆ ಇವಾಗ ಬೆಂದಿದೆ ಅಲ್ವಾ, ಇದನ್ನ ಒಂದ್ಸಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಒಗ್ಗರಣೆನ ಮಾಡಿಕೊಂಡ್ರೆ ಪಾಲಕ್ ದಾಲ್ ಅನ್ನೋದು ರೆಡಿ ಆಗುತ್ತೆ. ಇದನ್ನ ನಾನಿವಾಗ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಇಲ್ಲಿ ಕ್ಯಾಬೇಜ್ ಪಲ್ಯನೂ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ದಾಲ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಅದಾದಮೇಲೆ ಕರಿಬೇವು ಆ್ಯಂಡ್ ಸ್ವಲ್ಪ ಇಂಗು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ದಾಲ್ನ ಇದಕ್ಕೆ ಸೇರಿಸಿದ್ರೆ ಪಾಲಕ್ ದಾಲ್ ರೆಡಿ ಆಗಿಬಿಡತ್ತೆ. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದನ್ನು ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.